ನಮಸ್ತೆ ವೀಕ್ಷಕರೇ, ಇವತ್ತು ಕೃಷಿ ಮಾರುಕಟ್ಟೆ ಚಳ್ಳಕೆರೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೃಷಿ ಮಾರುಕಟ್ಟೆ ಇಡೀ ರಾಜ್ಯಕ್ಕೆ ಹೆಸರಾಗಿದ್ದು ಸುಮಾರು 40 ವರ್ಷಗಳ ಹಿಂದಿನ ಮಾತು. ಮಾರ್ಕೆಟ್ ಒಳಕ್ಕೆ ಹೋಗೋದಕ್ಕೆ ಜಾಗನೇ ಇರಲಿಲ್ಲ, ರಸ್ತೆ ಇರಲಿಲ್ಲ. ಯಾಕಪ್ಪ ಅಂದರೆ ಅಷ್ಟೊಂದು ಮಾಲ್ ಬರೋದು. ಶೇಂಗಾ ಬೆಳೆ ವಿಪರೀತ, ಶೇಂಗಾ ಸಾಕಷ್ಟು ರೈತರು ಬರೋದು, ಖುಷಿಯಾಗಿದ್ದರು. ಆದರೆ ಇತ್ತೀಚೆಗೆ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರಿಗೆ ಸಂಕಷ್ಟ ಹಾಗೂ ಅಂಗಡಿ ಮಾಲೀಕರಿಗೂ ಸಂಕಷ್ಟ ಆಗಿ ಬೆಳೆ ಇಲ್ಲ, ರೈತರು ಸಂಕಷ್ಟದಲ್ಲೇ ಬದುಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಆಂಧ್ರದಿಂದ ಶೇಂಗಾ ಬಂದು ಅಣ್ಣಾ ಹಜಾರೆ ಅಂಗಡಿಗೆ ಹಾಕಿದ್ದಾರೆ. ಆ ರೈತರು ಏನು ಹೇಳ್ತಾರೆ ಮತ್ತು ಅಂಗಡಿ ಮಾಲೀಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇದು ಹೆಂಗೆ ಸರ್, ಈ ವರ್ಷದ ಬರಗಾಲ ಛಾಯೆ ತುಂಬ ಜಾಸ್ತಿ ಐತೆ. ಹಾಗಾಗಿ ಬಿತ್ತನೆ ಆಗಿಲ್ಲ. ತುಂಬ ಮಳೆ ಅಂದರೆ ಪೂರ ಬಂದೇ ಇಲ್ಲ. ಸುಮಾರು 4-5 ಬಿತ್ತೆ ಅಂತ ಸಂದರ್ಭದಲ್ಲಿ ಮಳೆ ಏನು ನಾವು ಎಮರ್ಜೆನ್ಸಿ ಬಿತ್ತಕ್ಕೋಸ್ಕರ ಕಾಯ್ತಿದ್ವಿ. ಸುಮಾರು ಅಂದರೆ ಇರಪುಷ್ಯ ಮಳೆ, ಸಣ್ಣ ಪುಷ್ಯ ಮಳೆ ಅಥವಾ ಆದ್ರಿ ಮಳೆಯಲ್ಲಿ ಬಿತ್ತನೆ ಮಾಡೋಂಥ ಒಂದು ಸಂದರ್ಭ. ಹಾಗಾಗಿ ಸುಮಾರು 4 ಮಳೆ ಕೂಡ ಬರಲಿಲ್ಲ ರೈತರಿಗೆ. ಹಾಗಾಗಿ ಇವತ್ತು ಈ ವರ್ಷದ ಮಾತ್ರ ಆಶಾದಾಯಕ ಏನೂ ಇಲ್ಲ. ಭಾಳ ಬರಗಾಲ ಛಾಯೆ ಕಂಪ್ಲೀಟ್ ಮುಸ್ಕೊಂಡ್ಬಿಡೈತೆ. ಮುಂದಿನ ವರ್ಷಕ್ಕೂ ಕೂಡ ಏನು ಬರುತ್ತೆ ಏನಿಲ್ಲ. ಸುಮಾರು 15-20 ವರ್ಷಗಳ ಕಾಲ ಸುಮಾರು ಬೆಳೆದಂಥ ಬೆಳೆಗೆ ಈಗೆಲ್ಲ ಕೂಲಿನಲ್ಲಿ ಜಾಸ್ತಿ ಆಯಿತು. ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ಹಾಗಾಗಿ ಈಗೇನು ಅಲ್ಪ ಸ್ವಲ್ಪ ಅಂದರೆ ಅವ್ರು ಇಕ್ಕಿರೋ ಖರ್ಚು ಕೂಡ ಬರ್ತಾ ಇಲ್ಲ. ಹಾಗಾಗಿ ತುಂಬಾ ಅಯೋಮಯದಲ್ಲಿದ್ದಾರೆ ರೈತರು. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಸರ್ಕಾರ ಮಟ್ಟ ಆಗಲಿ ಮತ್ತು ಇವರಿಗೆ ಬೀಜ ಮತ್ತು ಗೊಬ್ಬರ ಒಂದು ಉಚಿತವಾಗಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಸರ್ ಪ್ರತಿ ವರ್ಷ ಇಷ್ಟೊತ್ತಿಗೆ ಸುಮಾರು ನಮಗೆ 25,000ರಿಂದ 30,000 ಚಳ್ಳಕೆರೆ ಅರವತ್ತು ಆಗೋದು. ಯಾಕಂದರೆ ನಮ್ಮ ಪಕ್ಕದ ಸ್ಟೇಟ್ ಅಂದರೆ ಆಂಧ್ರ ಪ್ರದೇಶದಿಂದ ನಮ್ಮ ಇಲ್ಲಿ ಚಳ್ಳಕೆರೆ ಮಾರ್ಕೆಟ್ ತುಂಬ ಫೇಮಸ್ ಆಗಿರೋದ್ರಿಂದ ಅಥವಾ ಸೆಕೆಂಡ್ ಬಾಂಬೆ ಆಗಿರೋದ್ರಿಂದ ಇಲ್ಲಿ ಅತ್ಯಂತ ಹೆಚ್ಚಿನ ಒಂದು ಬೆಲೆಗೆ ಹೋಗುತ್ತೆ ಅಂಥೇಳಿ ಸುಮಾರು ಪಕ್ಕದ ಏನು ಆಂಧ್ರದ ನಮ್ಮ ರೈತರೇ ಬಾಂಧವರು ಏನಿದ್ದಾರೋ ಅವರೆಲ್ಲರೂ ಕೂಡ ಇದೊಂದು ಮಾರ್ಕೆಟ್ ಫೇಮಸ್ ನಮಗೆ. ಇಡೀ ಇಂಡಿಯಾದಲ್ಲೂ ಕೂಡ ಸೆಕೆಂಡ್ ಬಾಂಬೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಒಳ್ಳೆ ಬೆಲೆ ಮತ್ತು ಒಳ್ಳೆ ಅವರಿಗೆ ಖಚಿತವಾದಂಥ ಇದು ಸಿಗೋದ್ರಿಂದ ಮೋಸ್ಟ್ಲಿ ಎಲ್ಲರೂ ಕೂಡ ಇಲ್ಲಿಗೆ ಬರೋಂಥ ಒಂದು ವ್ಯವಸ್ಥೆ ಇತ್ತು. ಹಾಗಾಗಿ ರೈತರು ಕೂಡ ತುಂಬ ಖುಷಿಯಾಗಿ ಹೋಗೋರು. ಈ ವರ್ಷ ಮಾತ್ರ ತುಂಬಾ ಲೋ ಲೆವೆಲ್ ಐತೆ. ಇವಾಗ ಬೆಲೆ ತುಂಬ ಚೆನ್ನಾಗಿದೆ ಸರ್. ಇವಾಗ 9,000ರಿಂದ 10,000 ತನಕ ಅವ್ರಿಗೆ ಬೆಲೆ ಸಿಗ್ತಾ ಇದೆ. ಬಟ್ ರೈತರು ಭಾಳ ಖುಷಿ ಆಗ್ತಾ ಇದ್ದಾರೆ. ಬಟ್ ಬೆಳೆ ಐತೆ, ರೇಟ್ ಇದೆ, ಬಟ್ ಬೆಳೆ ಇಲ್ಲ. ಈಗ ಸುಮಾರು ಒಂದು 50 ಚೀಲ ಬರೋತಕ್ಕೆ ಬರೋ 10 ಚೀಲ, 12 ಚೀಲ, 3 ಚೀಲ, 4 ಚೀಲ ರೈತರು ತೊಗೊಂಡ್ಬರ್ತಿದ್ದಾರೆ. ಬಟ್ ರೇಟ್ ಐತೆ, ಬಟ್ ಬೆಳೆ ಇಲ್ಲ ಈ ಸರಿ. ತಿಪ್ಪೇಸ್ವಾಮಿ ಸಹ ಅಣ್ಣಾ ಹಜಾರೆ ಟ್ರೇಡರ್ಸಿಂದ ತಿಪ್ಪೇಸ್ವಾಮಿ ಮಾತಾಡ್ತಾರೆ. ಬಿತ್ತನೆ ಆಗಿತ್ತು, ಎಷ್ಟು ಬಿತ್ತನೆ ಆಗಿತ್ತು, ಎಷ್ಟು ತಂದಿದ್ರಿ ನೀವು? ನಾವು ಬರ್ನಿ ಕರ್ತೆಗೆ ಬಿತ್ತನೆ ಮಾಡಿದ್ವಿ. ಮಾಡಿದ್ರೂ ಹಿಂದಿನ ವರ್ಷ 60 ಚೀಲ 70 ಚೀಲ ಆಗೋದು. ಈ ಕನಿಷ್ಠ ಬರೀ 10 ಚೀಲ ಆಗೈತೆ. ಹೆಸರು ನಮ್ಮದು ಪಾವಡದಿಂದ ಚಳ್ಳಕೆರೆ ಮಾರ್ಕೆಟಿಗೆ ಬಂದಿದ್ದೀವಿ. ಆದರೆ ಈಗ ಈ ವರ್ಷ 90% ಬರಗಾಲ ಛಾಯೆ ಆಗಿಬಿಟ್ಟೈತೆ. ಏನಂದರೆ ಏನು ರೈತರಿಗೆ ಸಿಗ್ತಾ ಇಲ್ಲ. ಬೆಳೆ ಐತೆ, ಆದ್ರೂ ಅಲ್ಲಿ ಕಡಲೆಕಾಯಿ ಮಳೆ ಬಂದಿಲ್ಲ, ನೀರಿಲ್ಲ. ಎಲ್ಲ ಸ್ವಲ್ಪ ರೈತರುಗಳಿಗೆ ಎಲ್ಲರಿಗೂ ತೊಂದರೆ ಆಗೈತೆ ಸರ್. ಎಲ್ಲರೂ 100 ಮೂಟೆ ಬೆಳೆಯೋರು ನಮ್ಮ ಕಡೆ ಎಲ್ಲ. ಈಗ ನಾವು 60-70 ಬೆಳೆಯೋರು ಬರೀ 20 ಮೂಟೆ ಬೆಳ್ಕೊಂಡು ಬಂದಿದ್ದೀವಿ. ಮೈನು ಇದು ಖರ್ಚು ಜಾಸ್ತಿ ಐತೆ, ನೀರು ಬರ್ತಾ ಇಲ್ಲ. ನೀರು ಅರ್ಧಕ್ಕೆ ನಿಂತೋಗಿ ಮಳೆ ಇಲ್ಲದ ಕಾರಣ ಹಿಂಗೆ ಆಗ್ಬಿಟ್ಟೈತೆ. ಈ ವರ್ಷ ರೈತರುಗಳು ಸ್ವಲ್ಪ ಸಮಸ್ಯೆ. ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ಮ ಹೆಸರು? ನಮ್ಮ ಹೆಸರು ಓಬಣ್ಣ ಅಂತ ಸರ್, ಪಾವಗಡ ತಾಲೂಕು, ದಾಸರಮ್ಮನಹಳ್ಳಿ. ನಾವು ರೈತರು. ನಿಮ್ಮ ಹೆಸರು? ರಮೇಶ, ಪಾವಗಡ ತಾಲೂಕು, ದಾಸರಮ್ಮನಹಳ್ಳಿ ಅಂತ.